ಶ್ರೀನಿವಾಸಪುರ ಪಟ್ಟಣದ ಆಟೋ ನಿಲ್ದಾಣದ ಮುಂಭಾಗ ಪುರಸಭೆ ವತಿಯಿಂದ ಪ್ಲಾಸ್ಟಿಕ್ ಬಳಸಲು ತ್ಯಜಿಸುವಂತೆ ನಾಟಕರೂಪ ಪ್ರದರ್ಶನಕ್ಕೆ ಪುರಸಭೆ ಮುಖ್ಯಾಧಿಕಾರಿ ವಿ ನಾಗರಾಜ್ ಚಾಲನೆ ನೀಡಿ ಮಾತನಾಡಿ, ಪ್ಲಾಸ್ಟಿಕ್ ಜೈವಿಕ ವಿಘಟನೀಯವಲ್ಲದ ಆಗಿರುವುದರಿಂದ ಮಣ್ಣು ಮತ್ತು ನೀರನ್ನ ದೀರ್ಘಕಾಲದವರೆಗೆ ಕಲುಷಿತಗೊಳಿಸುತ್ತದೆ, ಪ್ರಾಣಿಗಳ ಸಾವಿಗೆ ಕಾರಣವಾಗುತ್ತದೆ ಮತ್ತು ಕ್ಯಾನ್ಸರ್ನಂತಹ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂದು ಹೇಳಿದರು. ಪ್ಲಾಸ್ಟಿಕ್ ಹೆಚ್ಚು ಬಳಸುವುದರಿಂದ ಪಟ್ಟಣದ ಸೌಂದರ್ಯ ಕೆಡುತ್ತವೆ. ಕಾರಣ, ಪ್ಲಾಸ್ಟಿಕ್ ಕವರ್ಗಳು ಚರಂಡಿಗಳನ್ನು ಸೇರಿ ಚರಂಡಿಗಳು ಮುಚ್ಚಿಹೋಗುತ್ತವೆ. ಇದರಿಂದ ಮಳೆಯ ನೀರು ಹಾಗೂ ಚರಂಡಿಗಳ ನೀರು ರಸ್ತೆಯ ಮೇಲೆ ಹರಿಯುತ್ತವೆ. ಇದರಿಂದ ಪಟ್ಟಣದ ಸೌಂದರ್ಯವೂ ಕೆಡುತ್ತವೆ. ಆದ್ದರಿಂದ ಸಾರ್ವಜನಿಕರು ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಲು ಪುರಸಭೆಯೊಂದಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರ ಲಕ್ಷ್ಮೀಶ, ಆರೋಗ್ಯಾಧಿಕಾರಿ ಟಿ.ವಿ. ಸುರೇಶ್, ಪಿಎಸ್ಐ ಜಯರಾಮ್, ಪುರಸಭೆ ಕಚೇರಿ ಸಿಬ್ಬಂದಿ ಇದ್ದರು. ಏನಪ್ಪ, ಏನಾದ್ರೂ ಪ್ರಶ್ನೆ ಇದೆ ಏನು? ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ. ಹೇಳು ಅಷ್ಟಕ್ಕೆ, ಹೇಳು ಇವರಿಗೆಲ್ಲ ಅಷ್ಟಕ್ಕೆ. ಇವರ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ, ಸಮುದ್ರದಲ್ಲಿ ಕಸ. ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನ? ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನ? ಹೇಳಿ, ನಮ್ಮ ಅನುಕೂಲಕ್ಕೋಸ್ಕರ ಅಂತ. ಪ್ಲಾಸ್ಟಿಕ್ ಇಲ್ದೆ ಬದುಕೋಕ್ಕಾಗುತ್ತಾ? ಪ್ಲಾಸ್ಟಿಕ್ ಇಲ್ದೆ ಬದುಕೋಕ್ಕಾಗುತ್ತಾ? ಆಗಲ್ಲ ತಾನ. ಪ್ಲಾಸ್ಟಿಕ್ ಇಲ್ದೆ ಬದುಕೋಕ್ ಆಗಲ್ವಾ? ಆಗಲ್ಲ ಅಂತ ಹೇಳ್ತಿದ್ದಾರೆ ಸರ್. ಯಾಕೆ? ನಮ್ ಪೂರ್ವಜರು ಪ್ಲಾಸ್ಟಿಕ್ಕೇ ಹುಟ್ಟದೇ ಇರುವಾಗ ಬದುಕಿಲ್ವೇನು? ಪ್ಲಾಸ್ಟಿಕ್ ಇಲ್ದೇ ಇರುವಾಗ ನಾವುಗಳು ಬದುಕಿಲ್ವೇನು? ಬದುಕಕ್ ಆಗಲ್ವಂತೆ. ಎಂತ ಜೋಕ್ ಮಾಡ್ತೀಯ ಮಾರಯ್ಯ. ಪೂರ್ವಜರಂತೆ ಪರ್ವತರಂತೆ. ಅಯ್ಯೋ, ಇವರಿಗೆ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಪ್ಲಾಸ್ಟಿಕ್ ಅನ್ನು ಬಳಸಿ ಯಾವಾಗ ಮಾನವನು ಈ ಥರ ಈ ಲಾಸ್ಟಿಗೆ ಈ ಅವತಾರ ಎತ್ತಾನೆ ಅಂತೇಳಿ ಇದು ಮಾಡ್ತಾ ಇದ್ದೀವೋ, ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು ಅನ್ನೋ ಒಂದು ಬೀದಿ ನಾಟಕವನ್ನು ಪುರಸಭೆ ವತಿಯಿಂದ ಕ್ರಮ ಕೈಗೊಳ್ಳಲಾಗಿದೆ. ದಯವಿಟ್ಟು ಯಾರೂ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ, ಪ್ಲಾಸ್ಟಿಕ್ಕನ್ನು ಬಳಸಿದರೆ ಈ ಥರ ಆಗುತ್ತೆ ಅಂಥೇಳಿ ನಾವು ಎಲ್ಲ ಸಾರ್ವಜನಿಕರ ಅರಿವಿಗಾಗಿ ನಾವು ಇವತ್ತು ಈ ಬೀದಿ ನಾಟಕವನ್ನು ಶುರು ಮಾಡ್ತಾ ಇದ್ದೀವಿ.